ಅವ್ರಿಗೆ ಸಂಬಂಧಪಟ್ಟ ಯಾವ ಆಧಾರನೂ ಸದ್ಯಕ್ಕಿಲ್ಲ ಲಾಯರ್ ಸರ್. ಇಲ್ಲ ಅಂದ್ರೆ ಕೇಸ್ನ ನಾನು ವಾದ ಮಾಡಿ ಪ್ರಯೋಜನ ಇರಲ್ಲಮ್ಮ. ನೋಡಿ ಆಫೀಸರ್, ನಿಮ್ಮ ಪೊಲೀಸ್ ಅನುಭವನ ಉಪಯೋಗಿಸಿ ಏನೋ ಒಂದು ಮಾಡಿ. ಆಧಾರಗಳ ಬೆಲೆ ಏನು ಅಂತ ನನಗೂ ಗೊತ್ತು ಸರ್. ನೀವು ಹೇಳಿದ ಹಾಗೆ ಅಷ್ಟರೊಳಗೆ ಆಧಾರಗಳನ್ನ ರೆಡಿ ಮಾಡ್ತೇನೆ. ಗುಡ್. ನೀವು ಆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ತೆ ಲಾಯರ್ ಸರ್. ಯಾರು ನೀವು? ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಒಳಗೆ ಬಂದ್ರಿ? ಇಷ್ಟೊತ್ತವರೆಗೂ ಅವ್ರು ಹೇಳಿದ್ದು ನಮ್ಮ ಬಗ್ಗೆನೇ ಸರ್. ಶೌರ್ಯನ್ ಮೇಲೆ ಕೇಸ್ ಹಾಕಿರೋ ಸಂಪದ ನಾನೇ ಸರ್. ನೀವಿಬ್ರು ಒಟ್ಟಿಗೆ ಬಂದಿದ್ದೀರಾ ಅಂದ್ರೆ ಆಫೀಸರ್ ಹೇಳಿದ್ ನಿಜ ಅಂತ ಆಯ್ತು. ನಿಜನೇ. ಆದ್ರೆ ಅದರಿಂದ ನಿಮಗೇನ್ ಆದಾಯ ಇದೆ? ಈ ನಿಜಾನ ಸುಳ್ಳು ಅಂತ ಹೇಳಿದ್ರಿ ಅನ್ಕೊಳ್ಳಿ, ಅವಾಗ ಲಾಭ ಇದೆ. ಅಂದ್ರೆ ನನ್ನಿಂದ ಸುಳ್ಳು ಹೇಳಿಸ್ಬೇಕು ಅಂತ ನೋಡ್ತಾ ಇದ್ದೀರಾ? ನೀವ್ಯಾಕೆ ಹೇಳ್ತೀರಾ ಸರ್? ನಮಗೆ ಹೆಲ್ಪ್ ಮಾಡಿ ಸಾಕು. ನನ್ನ ಬಗ್ಗೆ ತಿಳ್ಕೊಂಡೇ ಬಂದ್ರಾ? ತಿಳ್ಕೊಳ್ದೆ ಹೇಗ್ ಬರ್ತೀವಿ ಸರ್? ತುಂಬಾ ಸಿನ್ಸಿಯರ್ ಅಂತ ಗೊತ್ತು, ಹಾಗೇನೆ ಸ್ವಲ್ಪ ದುಡ್ಡಿನ ವ್ಯಕ್ತಿ ಅಂತಾನೂ ಗೊತ್ತು. ಸರ್, ಇವಾಗ ಮ್ಯಾಟ್ರ್ ಏನಂದ್ರೆ ನೀವು ನಮ್ಮ ಪರವಾಗಿ ವಾದಿಸೋ ಅವಶ್ಯಕತೆ ಇಲ್ಲ ಸರ್. ಅವ್ರ ಪರವಾಗೇ ವಾದಿಸಿ, ಆದ್ರೆ ನಮಗ್ ಫೇವರ್ ಆಗೋ ಹಾಗೆ ಮಾಡಿ ಅಷ್ಟೇ. ನನ್ನ ಆಫೀಸಿಗೆ ಬಂದು ನನ್ನ ಜೊತೆ ಹೀಗೆ ಮಾತಾಡೋಕೆ ಎಷ್ಟು ಧೈರ್ಯ ನಿಮ್ಗೆ? ಲಾಯರ್ ಸರ್, ಅವ್ರ ಪರವಾಗಿ ವಾದಿಸಿದ್ರು ನಮ್ಮ ಪರವಾಗಿ ವಾದಿಸಿದ್ರು ನಿಮಗೆ ಬೇಕಾಗಿರೋದು ದುಡ್ಡೇ ಅಲ್ವಾ? ನಿಮ್ ಹೆಂಡತಿಗೆ ಮನೆ ಹತ್ರ ಒಳ್ಳೆ ಒಡವೆಗಳು ಗಿಫ್ಟ್ ಆಗಿ ಹೋಗಿದೆ ಸರ್. ಈ ದುಡ್ಡು, ಆ ಬಂಗಾರ ಎಲ್ಲ ನಿಮಗೋಸ್ಕರನೇ. ಇನ್ಮೇಲಿಂದ ನೀವು ಕೆಲಸ ಮಾಡಬೇಕಾಗಿರೋದು ನಮಗೋಸ್ಕರ. ಏನು ಆಫೀಸರ್, ಏನೋ ಯೋಚಿಸ್ತಾ ಇದ್ದೀರಾ? ನಾವು ಹುಷಾರಾಗಿ ಹುಡುಕಿದ್ರೆ ಯಾವ್ದಾದ್ರು ಒಂದು ಪ್ರೂಫ್ ಸಿಗುತ್ತೆ ಕಲ್ಯಾಣಿ. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಆಫೀಸರ್. ನಾವು ಕೆಲ್ಸಕ್ಕೆ ಬರಲ್ಲ ಅಂತ ಕೆಲವೊಂದಿನ ಪಕ್ಕಕ್ಕೆ ಬಿಸಾಕಿ ಮರ್ತೋಗಿರ್ತೀವಿ. ಯಾವತ್ತೋ ಒಂದಿನ ಅದ್ರ ಅಗತ್ಯ ನಮ್ಗೆ ಬಂದೇ ಬರುತ್ತೆ. ಹಾಗೆ ಬಿಸಾಕಿರೋ ನೆನಪು ಕೂಡ ಯಾವುದೂ ಇಲ್ಲ ನನಗೆ. ಸರಿ ಆಫೀಸರ್, ಮೊದಲೇ ನೋಡೋಣ ಬನ್ನಿ. ನಡಿ. ಅದ್ರಲ್ಲಿ ನೋಡು.
ಏನ್ ಹುಡುಕ್ತಾ ಇದ್ದೀರಾ? ಸಿದ್ದು ಸಂಪದಾಗ್ ಸಂಬಂಧಪಟ್ಟಿರೋ ಏನಾದ್ರೂ ಆಧಾರಗಳು ಸಿಗುತ್ತೇನೋ ಅಂತ ನೋಡ್ತಿದೀವಮ್ಮ. ಅವಳು ಯಾವುದೇ ನೆನಪುಗಳು ಈ ಮನೇಲಿ ಇರಬಾರ್ದು ಅಂತ ನೀನೇ ತಾನೇ ಎಲ್ಲವನ್ನೂ ಸುಟ್ಟು ಹಾಕ್ಬಿಟ್ಟೆ. ಕೆಲವು ಫೋಟೋಸ್ಗಳೆಲ್ಲ ಇತ್ತು. ಕಲ್ಯಾಣಿ ಮಾತನ್ನ ನಾನು ಕೇಳದೆ ಸುಟ್ಬಿಟ್ಟೆ. ಇವತ್ತು ಅಗತ್ಯ ಬೀಳತ್ತೆ ಅಂತ ಆವತ್ತು ನನ್ನ ಮಗನ ಗೊತ್ತಿರ್ಲಿಲ್ವಲ್ಲ. ಅತ್ತೆ, ಕಾಲೇಜಲ್ಲಿದ್ದಾಗಲೇ ಅವರಿಬ್ರು ಪ್ರೀತಿಸ್ತಾ ಇದ್ರು. ನಾನ್ ಬರೋಕೋ ಮುಂಚೆಯಿಂದಾನೆ ಸಿದ್ದು ಇಲ್ಲೇ ಇದ್ದ. ಸೊ ಅವರಿಗೆ ಸಂಬಂಧಪಟ್ಟಿರೋ ಯಾವ್ದೋ ಒಂದು ಆಧಾರ ಈ ಮನೆಯಲ್ಲಿ ನಮ್ಗೆ ಖಂಡಿತ ಸಿಗತ್ತೆ. ಒಂದ್ಸಲ ಚೆಕ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬಹುದಲ್ವಾ? ಅಂಥ ಫೋಟೋಸ್ಗಳು ಎಲ್ಲಾದ್ರೂ ಸಿಗೋ ಅವಕಾಶ ಇದೆಯೇನೋ ಅಂತ ಒಂದ್ಸಲ ನೆನಪು ಮಾಡ್ಕೊಳ್ಳಿ ಅಮ್ಮ. ಈಗ ಅದರ ಅವಶ್ಯಕತೆ ನಮಗ್ ತುಂಬಾ ಇದೆಯಮ್ಮ. ಚೆನ್ನಾಗಿದೆ ಕಣೋ. ಪ್ರತಿ ಸಲ ಅವನು ತಪ್ಪಿಸ್ಕೊಳ್ಳೋದು, ನೀನು ಅವನನ್ನ ಹಿಡಿಯೋದಿಕ್ಕೆ ಕಷ್ಟಪಡೋದು. ಪಾಪದ ಕೊಡ ತುಂಬೋವರೆಗೂ ಅಂಥ ಪಾಪಿಗಳಿಂದ ಕೆಟ್ಟದಾಗ್ತಾನೆ ಇರುತ್ತೆ. ಆ ಕೊಡ ತುಂಬಿದಾಗ ಮಾತ್ರ ಗೊತ್ತಾಗುತ್ತೆ ಯಾರು ಕಷ್ಟಪಡ್ತಿದ್ದಾರೆ ಅನ್ನೋದು. ಶೌರ್ಯ, ಅವ್ರಿಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಔಟ್ ಹೌಸಲ್ಲಿ ಇಟ್ಟಿದ್ದೀನಪ್ಪ. ಹೌದಾ? ನಾವು ಹೋಗಿ ನೋಡ್ತೀವಿ. ಬನ್ನಿ ಆಫೀಸರ್, ಬನ್ನಿ. ನಡಿ. ಕಲ್ಯಾಣಿ, ಅದೇನಾ? ಹೌದು ಆಫೀಸರ್, ಅದೇ ಆಫೀಸರ್. ಹುಷಾರು ಆಫೀಸರ್. ಅಯ್ಯೋ, ಹುಷಾರು ಆಫೀಸರ್. ಸಿಕ್ತಿಲ್ಲ ಕಲ್ಯಾಣಿ. ನಾನು ಎತ್ಕೋತೀನಿ, ನೀವು ತೆಗೀರಿ. ಹಾ, ನೀನಾ? ಏನು ಬೇಕಾಗಿಲ್ಲ, ನಾನೇ ನಿನ್ನ ಎತ್ಕೋತೀನಿ, ನೀನೇ ಎತ್ಕೋ. ಹಲೋ ಆಫೀಸರ್, ನೀವ್ ನನ್ನ ಎತ್ಕೊಳ್ಳೋದು ಕಾಮನ್. ಅದೇ ನಾನ್ ನಿಮ್ಮನ್ನ ಎತ್ಕೊಂಡ್ರೆ ಅದು ವೆರೈಟಿ. ಈಗ ರಿಸ್ಕ್ ಎಲ್ಲ ಬೇಕಾ? ರಿಸ್ಕಾ? ಹಲೋ ಆಫೀಸರ್, ಕಲ್ಯಾಣಿ ಇಲ್ಲಿರೋದು. ತಿರ್ಗಿ ತಿರ್ಗಿ. ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ, ಕಲ್ಯಾಣಿ. ಆಫೀಸರ್ ಎತ್ಕೊಳ್ಳಿ. ಹಾ, ಇದಕ್ಕೆ ಬೇಡ ಅಂತ ಹೇಳಿದ್ದು, ಇದಕ್ಕೆ ಬೇಕು ಅಂತ ಹೇಳಿದ್ದು. ನಿನಗೆ ತುಂಬಾ ಶಕ್ತಿ ಇದೆ ಕಲ್ಯಾಣಿ. ಜಾಬ್ ಹೋಯ್ತು ಅನ್ನೋ ಬೇಜಾರಲ್ಲಿ ನಿಮ್ ಶಕ್ತಿ ಕಮ್ಮಿ ಆಗಿದೆ ಆಫೀಸರ್. ಬಂದಿರೋ ಕೆಲಸ ಮರ್ತು ಹೋಗಿದೀವಿ.
ಅಮ್ಮ ಅಮ್ಮ ಸಿಕ್ತ ಕಲ್ಯಾಣಿ? ಸಿಕ್ತಮ್ಮ. ಮದ್ವೆ ಟೈಮಲ್ಲಿ ಸಂಪದ ಹೊರಟೋಗುವಾಗ ಬರ್ತಿರೋ ಲೆಟರ್ ಕೂಡ ಸಿಕ್ತು. ಫೋಟೋಸ್ ಕೂಡ. ಈ ಫೋಟೋಸ್ನು ಆ ಲೆಟರ್ನು ಸುಟ್ಟಾಕ್ದೇ ಇರೋ ಹಾಗೆ ಮಾಡಿ ಇವತ್ತು ಅದೇ ನಿಮಗ್ ಸಹಾಯ ಮಾಡಿರೋ ಹಾಗೆ ಮಾಡಿದಾನೆ ಆ ದೇವ್ರು. ಇವತ್ತಿನವರೆಗೂ ಯಾವ ಆಧಾರನೂ ಇಲ್ಲ ಅಂತ ಅನ್ಕೊಂಡಿದ್ವಿ. ಇಷ್ಟು ಸಾಕು ಆ ಸಂಪದ ಸಿದ್ದು ಆಟನ ನಿಲ್ಸೋದಕ್ಕೆ. ಒಳ್ಳೆಯವ್ರಿಗೆ ಯಾವತ್ತೂ ಆ ದೇವ್ರು ಸಹಾಯ ಮಾಡ್ತಾನಮ್ಮ. ಲಾಯರ್ ಅವ್ರು ಕೊಟ್ಟಿರೋ ಐಡಿಯಾಯಿಂದಾನೆ ಇದನ್ನ ಹುಡುಕಿದ್ವಿ. ಅವರಿಬ್ರಿಗೂ ಸಂಬಂಧಪಟ್ಟಂತ ವಿಷಯಗಳನ್ನ ಅವ್ರಿಗೇ ಗೊತ್ತಿಲ್ಲದೆ ಅವರೇ ಇಲ್ಲಿ ಬಿಟ್ಟು ಹೋಗಿದ್ದಾರೆ ನೋಡಪ್ಪ. ಇದು ಸಿಕ್ಕಿರ್ಲಿಲ್ಲ ಅಂದಿದ್ರೆ ನಾವು ಬೇರೆ ಯಾವ್ದಾದ್ರು ಅವಕಾಶ ಇದೆಯಾ ಅಂತ ಹೊಸ ದಾರಿನ ಹುಡುಕ್ಬೇಕಾಗಿ ಬರ್ತಿತ್ತು. ಸಿಕ್ಕಿರೋ ಈ ಆಧಾರಗಳನ್ನ ತುಂಬಾ ಕೇರ್ಫುಲ್ ಆಗಿ ಇಟ್ಕೋ ಕಲ್ಯಾಣಿ. ಸರಿನಮ್ಮ. ಒಂದ್ ನಿಮಿಷ ಬರ್ತೀನಿರು. ಕಲ್ಯಾಣಿ, ಎಲ್ಲಿ ಕೊಡು ಅದನ್ನ. ಇದು ತುಂಬಾನೇ ಮುಖ್ಯವಾದದ್ದು. ತುಂಬಾ ಜಾಗ್ರತೆಯಿಂದ ಇಟ್ಕೋ. ಸರಿನಮ್ಮ. ಆಫೀಸರ್ನ ಕೋರ್ಟಲ್ ಗೆಲ್ಸಿ ಮತ್ತೆ ಜಾಬ್ ಬರೋ ಹಾಗೆ ಮಾಡೋ ಇವುಗಳನ್ನ ಅಷ್ಟು ಕೇರ್ಲೆಸ್ ಆಗಿ ಹೇಗ್ ಬಿಡ್ತೀನಿ? ನಮ್ ರೂಮಲ್ಲೇ ಹುಷಾರಾಗಿ ಎತ್ತಿಡ್ತೀನಿ. ಕೋರ್ಟಲ್ಲಿ ನೀವು ಗೆಲ್ಲೋದನ್ನ ಯಾರ ಕೈಲೂ ತಡೆಯೋಕ್ಕಾಗಲ್ಲ ಶೌರ್ಯ. ಒಳಗಡೆ ಇಟ್ಬರ್ತೀನಮ್ಮ. ಸರಿಮ್ಮ. ಬಾಲಾಜಿ, ಬಾಲಾಜಿ, ಅಮ್ಮ ಕೆಲ್ಸ ಇದೆ ಕಣ, ಸ್ವಲ್ಪ ಬಾಯಿಲಿ. ಪುರೋಹಿತ್ರ ಹತ್ರ ಮಾತಾಡ್ಬೇಕು, ಫೋನ್ ಮಾಡ್ಕೊಡು. ಹಲೋ, ಪುರೋಹಿತ್ರೆ ನಮಸ್ಕಾರ. ಅಮ್ಮ ಅವ್ರು ಮಾತಾಡ್ತಾರಂತೆ. ಪುರೋಹಿತ್ರೆ ನಮಸ್ಕಾರ. ಹೌದು, ಅದಕ್ಕೆ ಪೂಜೆ ಮಾಡಿಸ್ಬೇಕು. ಅದಕ್ಕೆ ಬೇಕಾಗಿರೋದೆಲ್ಲ ಹೇಳಿ. ಹಾ, ಖಂಡಿತ. ಬಾಲಾಜಿ, ಅಮ್ಮ ಪೂಜೆಗೆ ಬೇಕಾಗಿರೋ ಎಲ್ಲ ಏರ್ಪಾಡು ಮಾಡು. ಆಯ್ತಮ್ಮ. ಅಮ್ಮ ಅನುಪಮ, ನವಧಾನ್ಯ, ಅರಿಶಿನ ಸೀರೆ ತರಿಸು. ಸರಿಮ್ಮ. ದಮಯಂತಿ, ನೀನ್ ಪೂಜೆ ಸಾಮಾನೆಲ್ಲ ಸ್ವಚ್ಛ ಮಾಡು. ಪಲ್ಲವಿ, ನೀನ್ ಕಲಶ ಸಿದ್ಧ ಮಾಡು. ಏನಮ್ಮ ಇಷ್ಟು ಅರ್ಜೆಂಟಾಗಿ ಪೂಜೆಗೆ ತಯಾರಿ ಮಾಡಿಸ್ತಿದ್ದೀರಾ? ನವಗ್ರಹ ಮೈತ್ರಿಯ ಪ್ರಭಾವ ನಮ್ಮ ಮನೆ ಮೇಲಿದೆ ಅಂತ ಪುರೋಹಿತರು ಹೇಳ್ತಿದ್ದಾರೆ. ಆದ್ರಿಂದನೇ ಮನೆಯಲ್ಲಿ ಮನಶಾಂತಿ ಇಲ್ದೇನೆ ದಿನಕ್ಕೊಂದು ಜಗಳ, ವಾರಕ್ಕೊಂದು ಘಟನೆ ನಡೀತಿದೆ. ನಿಜಾನೇ ಅಲ್ವಾ? ಇದಕ್ಕೆ ಮುಂಚೆನೆ ಪುರೋಹಿತರ ಹತ್ರ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಹೌದಮ್ಮ, ಇಂಥ ಸಮಯದಲ್ಲಿ ಹಾಗೆ ಮಾಡಿದ್ರೇನೆ ಒಳ್ಳೇದು ಅನ್ಸುತ್ತೆ. ಇವಾಗಾದ್ರೂ ಗೊತ್ತಾಯ್ತಲ್ವಾ? ಇದೆಲ್ಲ ಸರಿ ಹೋಗಿ ಎಲ್ರೂ ನೆಮ್ಮದಿಯಾಗಿರ್ಬೇಕು ಅಂದ್ರೆ
ಇವತ್ತು ಸಾಯಂಕಾಲ ಅಮ್ಮನವ್ರ ಪೂಜೆ ಮಾಡಿ ಅಂತ ಹೇಳಿದ್ರು. ಅಂದ್ರೆ ದುರ್ಗಾ ಪೂಜೆ ಮಾಡೋಣ ಅಂತೀರಮ್ಮ? ಮಾಡ್ದಿದ್ರೆ ಹೇಗೆ? ದುರ್ಗೆ ಶಾಂತಿ ಆದ್ರೆ ತಾನೇ ಈ ಮನೆನೂ ಶಾಂತವಾಗೋದು. ಆ ಗ್ರಹಗಳ ಜೊತೆಗೆ ಈ ಗ್ರಹಕ್ಕೂ ಪೂಜೆ ಮಾಡಿಸಿ ಅತ್ತೆಮ್ಮ. ಏನಂಗ್ ನೋಡ್ತಾ ಇದೀಯಾ? ಇರೋದನ್ನೇ ತಾನೇ ಹೇಳಿದ್ದು. ನಾನಲ್ಲ, ಈ ಮನೆಗೆ ಅಂಟ್ಕೊಂಡಿರೋ ಗ್ರಹಗಳೆಲ್ಲ ಆ ಸಿದ್ದು ಸಂಪದ ರೂಪದಲ್ಲೇ ಇದಾವೆ. ಆ ಗ್ರಹಗಳ ಪೀಡೆ ತೊಲಗಬೇಕು ಅಂತಂದ್ರೆ ಪೂಜೆ ಮಾಡಿಸ್ಲೇಬೇಕು. ಈ ಏರ್ಪಾಡು ಮಾಡಿ ಮುಗಿಯೋಷ್ಟ್ರಲ್ಲಿ ರಾತ್ರಿ ಆಗ್ಬಿಡುತ್ತಲ್ಲಮ್ಮ. ಆದ್ರೂ ತಪ್ಪಲ್ಲ ಅಲ್ವೇನಮ್ಮ? ಗೃಹ ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೋವುಗಳು ಹೀಗೆ ಇರುತ್ತೆ. ನಿನ್ನ ಮಗಳು ಯಾವ ಕ್ಷಣದಲ್ಲಿ ಈ ಮನೆ ಕಾಲಿಟ್ಲೋ ಏನೋ, ಆ ಕ್ಷಣದಿಂದಾನೆ ಆ ಸಿದ್ದು ಸಂಪದ ರಾಹು ಕೇತುಗಳ ಥರ ನಮ್ಮನ್ನ ನುಂಗೋದಕ್ ನೋಡ್ತಾ ಇದ್ದಾರೆ. ದಮಯಂತಿ, ಪ್ರತಿಯೊಂದಕ್ಕೂ ನನ್ನ ಮಗಳೇ ಕಾರಣ ಅನ್ನೋ ಥರ ಯಾಕೆ ಮಾತಾಡ್ತೀಯ ನೀನು? ಅವಳು ಏನೇ ಒಳ್ಳೇದು ಮಾಡಿದ್ರು ನಿನ್ ಕಣ್ಗಂತೂ ಕೆಟ್ಟದಾಗೆ ಕಾಣಿಸ್ತಿರತ್ತೆ. ಅಮ್ಮ, ಅತ್ತೆ ಅನ್ನೋ ಪದಕ್ಕೆ ಅನ್ನೋ ಹಕ್ಕಿದೆ, ಅನ್ಲಿ ಬಿಡು.